ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಾನು ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗ್ರೀನ್ ಚಿಕನ್, ಅದಕ್ಕೆ ಚಿಕನ್ 1 kg ಚೆನ್ನಾಗಿ ತೊಳ್ಕೊಂಡು ಅರಿಶಿಣದಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಇದು ಹುರ್ಕೊಳಕ್ಕೆ ಧನಿಯಾ 1-2 ಟೇಬಲ್ ಸ್ಪೂನು, ಪೆಪ್ಪರ್ 1 ಸ್ಪೂನು, ಜೀರಿಗೆ, ಚಕ್ಕೆ, ಲವಂಗ, ಕರಿಬೇವು ಇಷ್ಟು ಹುರ್ಕೊಳಕ್ಕೆ, ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ 1, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ, ಗಸಗಸೆ ಮತ್ತು ಗೋಡಂಬಿ, ಕಡಲೆಪಪ್ಪು ಸ್ವಲ್ಪ. ಇದು ಚಿಕನ್ನ ಇವಾಗ ಅರಿಶಿನ ಹಾಕ್ಕೊಳ್ಬೇಕು, ಒಂದು ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಒಂದು ಕಪ್ ಆಗೋಷ್ಟು ಮೊಸರು. ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಬೇಕು. ಒಂದು ಸಾಲ್ಟ್ 1 ಟೇಬಲ್ ಸ್ಪೂನ್ ಆಗುವಷ್ಟು, 1 ಇಲ್ಲ 2, ಮತ್ತು ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದು ಮೊಸರು ಹಾಕಿರೋದನ್ನ ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಬೇಕು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು, ಮತ್ತು ಒಗ್ಗರಣೆಗೆ ಚಕ್ಕೆ, ಲವಂಗ, ಪಲಾವ್ ಸಾಮಾನು ಹಾಕ್ಕೊಬೇಕು, ಸೋಂಪು ಆ ಥರ ಇಷ್ಟು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಹುರ್ಕೊಬೇಕು. ಅದು ಎಣ್ಣೆಲಿ ಹುರ್ಕೊಂಡ್ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವು ಸ್ವಲ್ಪ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಬೇಕು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಇದು ನೋಡಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. ನೋಡಿ ಈ ಥರ ಕೆಂಪಗೆ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನ ಚಿಕನ್ನ ಇದು ಏನು ಹುರ್ಕೊತಾ ಈರುಳ್ಳಿ ಅದರಲ್ಲಿ ಹಾಕ್ಕೊಬೇಕು. ಚೆನ್ನಾಗಿ ಬೇಯಬೇಕು ಅದರಲ್ಲೇ. ನೋಡಿ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ, ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನು. ನಾನಿಲ್ಲಿ ಚಿಕನ್ನು 1 kg ಆಗೋಷ್ಟು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಅದರಲ್ಲೇ ಕುಕ್ ಆಗಬೇಕದು. ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನೀರು ಬಿಟ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದ್ಸಲ ಈ ಥರ ತಿರ್ಗಿಸ್ಕೊಂಬಿಟ್ಟು ಪ್ಲೇಟ್ ಮುಚ್ಚಿಬಿಡಬೇಕು. ಸಾಲ್ಟ್ ನಾವು ಫಸ್ಟೇ ಹಾಕ್ಕೊಂಡಿರೋದ್ರಿಂದ ಆಮೇಲೆ ನೋಡ್ಕೊಂಡು ಹಾಕ್ಕೊಬೇಕು. ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ನಾನು. ತಿರ್ಗಿಸ್ಕೊಂಬಿಟ್ಟು ಪ್ಲೇಟ್ ಮುಚ್ತೀನಿ. ಇದಕ್ಕೆ ಮಸಾಲೆ ಸಿಂಪಲ್ ಮಸಾಲೆ ಅಷ್ಟೇ. ನೋಡಿ ಇದು ಬೇಯ್ತಾ ಇದೆ. ಇದು ಬೇಯೋಷ್ಟರಲ್ಲಿ ಮಸಾಲೆ ಏನೇನು ಅಂತ ತೋರಿಸ್ತೀನಿ ನಿಮಗೆ. ಇಷ್ಟೇ ಇದು ರುಬ್ಕೊಂಡ್ರೆ ಸಾಕು, ಅದೊಂದು ಹಾಕಿದ್ರೆ ಸಾಕು, ಬೇರೆ ಏನು ಹಾಕೋಷ್ಟಿಲ್ಲ. ನೋಡಿ ಚೆನ್ನಾಗಿ ತಿರ್ಗಿಸ್ಕೊಬೇಕು ಚಿಕನ್ನ. ಚೆನ್ನಾಗಿ ತಿರ್ಗಿಸ್ಕೊಂಡ್ಮೇಲೆ ಮಸಾಲೆಗೆ ಏನೇನು ಅಂತ ತೋರಿಸ್ತೀನಿ ನೋಡಿ. ಮೆಣಸು 1 ಟೇಬಲ್ ಸ್ಪೂನು, ಮತ್ತು ಧನಿಯಾ 1-2 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಚಕ್ಕೆ, ಲವಂಗ, ಕರಿಬೇವು ಇಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಫಸ್ಟು ಇದನ್ನೇ ಸ್ವಲ್ಪ ಸಪ್ರೇಟಾಗಿ ಹುರ್ಕೊಳ್ಳಿ, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಹುರ್ಕೊಂಡ್ಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು, ಮತ್ತು ಕೊತ್ತಂಬರಿ ಒಂದು ಅರ್ಧ ಕಟ್ಟು, ಪುದೀನ ಒಂದು ಅರ್ಧ ಕಟ್ಟು ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು 20 ಯೂಸ್ ಮಾಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಇದು ಖಾರ ಕಮ್ಮಿ ಇರೋದ್ರಿಂದ ನಾನು 20 ಯೂಸ್ ಮಾಡಿದ್ದೀನಿ. ಎಣ್ಣೆಲೆ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆಲೆ ನಾವು ಇದನ್ನು ಹೆಂಗೆ ಹುರಿತೀರೋ ಅದು ಟೇಸ್ಟು ನಮಗೆ ಇದು ಚಿಕನ್ ಚಾಪ್ಸ್ಗೆ ಟೇಸ್ಟ್ ಇರೋದು. ಇದು ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ 1 ಫುಲ್ಲು, ದಪ್ಪ ಬೆಳ್ಳುಳ್ಳಿ 1, ಮತ್ತು ಶುಂಠಿ ಸ್ವಲ್ಪ ಹಾಕ್ಕೊಂಡು, ಈರುಳ್ಳಿ 2 ಯೂಸ್ ಮಾಡಿದ್ದೀನಿ ನಾನು, ಚಿಕ್ಕದು 2 ಯೂಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು. ನಾವು ಎಣ್ಣೆಲಿ ಹೆಂಗೆ ಹುರಿದಿರ್ತೀರೋ ಅದು ಟೇಸ್ಟ್ ನಮಗೆ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಹಾಕ್ಕೊಂಡು ಹುರ್ಕೊಂಬಿಟ್ಟು, ಮತ್ತು
ತಿರುಗಿಸ್ಕೊಬೇಕು. ಚೆನ್ನಾಗಿ ಅದು ಕೆಂಪಗಾಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಇದು ನೋಡಿ, ಇದು ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಟೊಮೊಟೊ ಒಂದು ಹಾಕ್ಕೋಬೇಕು. ಟೊಮೊಟೊ ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಬೇಕು. ಟೊಮೊಟೊನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಈ ಮಸಾಲೆ ಹಾಕಿದ್ರೆ ಸಾಕು, ಬೇರೆ ಏನೂ ಹಾಕೋಷ್ಟಿಲ್ಲ ಇದಕ್ಕೆ, ಗ್ರೀನ್ ಚಿಕನ್ ಚಾಪ್ಸ್ಗೆ. ನೋಡಿ, ಇವಾಗ ಕಡಲೆಪಪ್ಪು 1 ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಗೋಡಂಬಿ ಒಂದು 4-5 ಇಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಮತ್ತು ಗಸಗಸೆ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನೋಡಿ, ಗಸಗಸೆ ಹಾಕ್ಕೊತಾ ಇದ್ದೀನಿ. ಗಸಗಸೆ 1 ಟೇಬಲ್ ಸ್ಪೂನು. ಗಸಗಸೆನೂ ನಮ್ಮ ಬಾಡಿಗೆ ಒಳ್ಳೆಯದು. ಗಸಗಸೆನೂ ಒಣ ಕೊಬ್ಬರಿ ತಿನ್ನೋದ್ರಿಂದ ನಾಲ್ಗೆಲೆಲ್ಲ ಏನಾದರೂ ಹುಣ್ಣಾಗಿದ್ದರೆ ಅದು ಒಟ್ಟೋಗುತ್ತೆ. ಈ ಥರ ಬರೀ ಗಸಗಸೆನೂ ಮತ್ತು ಕೊಬ್ಬರಿ ತಿನ್ನೋದ್ರಿಂದ ಒಳ್ಳೆಯದು. ಇವಾಗ ನೋಡಿ, ನಾನು ಕೊತ್ತಂಬರಿ ಮತ್ತು ಪುದೀನ ಮತ್ತು ಮೆಂತ್ಯ ಸೊಪ್ಪು ಇಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಆಗೋವರೆಗೂ ಹುರ್ಕೋಬೇಕು. ಇದು ಹುರ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ. ಬಿಸಿ ಇರೋವಾಗಲೇ ರುಬ್ಬಬೇಡಿ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ನೋಡಿ, ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ಈ ರುಬ್ಬಿರೋ ಮಸಾಲೆ ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ. ಇದನ್ನು ಚಿಕನ್ ಚೆನ್ನಾಗಿ ಬೇಯ್ತಾ ಇರಬೇಕು, ಮತ್ತು ನೀರು ಅದೆಲ್ಲ ಫುಲ್ಲು ಕಮ್ಮಿ ಆಗಿರಬೇಕು. ಆವಾಗ ಈ ಮಸಾಲೆ ಹಾಕ್ಕೊಬೇಕು. ನೋಡಿ, ಇವಾಗ ನಾನು ಪ್ಲೇಟ್ ತೆಗಿತಾ ಇದ್ದೀನಿ. ಚಿಕನ್ನು ನೀರೆಲ್ಲಿ ಹೀರ್ಕೊಂಡಿದ್ಯಾ ಅಂತ ನೋಡ್ತಾ ಇದ್ದೀನಿ. ನೋಡಿ, ನೀರು ಹೀರ್ಕೊಂಡ್ಮೇಲೆ ನಾವು ಮಸಾಲೆ ಏನು ರುಬ್ಕೊಂಡಿರ್ತೀರೋ ಅದನ್ನು ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ. ಚಿಕನ್ನು ಬೆಂದಿರುತ್ತೆ ಮತ್ತು ಮಸಾಲೆನೂ ಚೆನ್ನಾಗಿ ಹದವಾಗಿರುತ್ತೆ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ನೋಡಿ, ಇದನ್ನು ನಾನು ರುಬ್ಕೊಂಡು ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಆವಾಗಲೇ 2 ಸ್ಪೂನ್ ಯೂಸ್ ಮಾಡಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಸಾಲ್ಟು. ನೋಡಿ, ಗ್ರೀನಾಗಿ ಬಂದಿದೆ. ಗ್ರೀನ್ ಚಿಕನ್ ಚಾಪ್ಸು ಚೆನ್ನಾಗಿ ಬಂದಿದೆ ಅಲ್ವಾ ಕಲರು. ನೋಡಿ, ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದು ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ಬಿರಿಯಾನಿಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಚಪಾತಿ ಪರೋಟಾಗಂತೂ ತುಂಬ ಹೇಳಿ ಮಾಡಿಸಿದ ಜೋಡಿ ಥರ ಇರುತ್ತೆ ಚಿಕನ್ ಚಾಪ್ಸ್ ಇದು. ಅನ್ನಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಈ ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಇದು ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದು ಮಾಡ್ಕೊಬೇಕು, ಬೇಯಿಸ್ಕೊಬೇಕು. ಎಣ್ಣೆ ಬಿಟ್ಕೊಳುತ್ತೆ ಅದು. ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಚಿಕನ್ ಚಾಪ್ಸು ರೆಡಿಯಾಗಿದೆ. ಈ ಥರ ನೋಡಿ, ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಆ ಥರ ಎಣ್ಣೆ ಬಿಟ್ಕೊಂಡಿದ್ರೆ ಚಿಕನ್ ಆಗಿದೆ ಅಂತ. ನೋಡಿ, ನೀವು ಒಂದ್ಸಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಚಿಕನ್ ಚಾಪ್ಸ್ ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.